ಇನ್ನು ರಂಗೇರಿದಂಥ ಮಂಡ್ಯ ಲೋಕಸಭಾ ಚುನಾವಣೆ ಬಂದಾಗಲೆಲ್ಲವೂ ಕೂಡ ಮಂಡ್ಯ ಸಾಕಷ್ಟು ರೀತಿಯಲ್ಲಿ ಸುದ್ದಿಯಲ್ಲಿ ಇರುತ್ತೆ. ಈಗ ಮತ್ತೆ ಮಂಡ್ಯದಿಂದ ಚುನಾವಣಾ ಸಂಬಂಧಪಟ್ಟಂತೆ ಸುದ್ದಿಗಳು ಬರ್ತಾ ಇದೆ. ಪ್ರಮುಖ ಮುಖಂಡರ ಸಭೆ ಕರೆದಂಥ ಸಂಸದೆ ಸುಮಲತಾ ಈಗ ಕಣಕ್ಕಿಳಿತಾರ ಅಲ್ಲಿಂದ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ಈಗಾಗಲೇ ಬಿಜೆಪಿಯಿಂದ ಟಿಕೆಟ್ ಕೇಳಿದ್ದಾರೆ. ಆದರೆ ಈಗ ಬಿಜೆಪಿ ಅವರಿಗೆ ಟಿಕೆಟ್ ಕೊಡುತ್ತಾ ಅಥವಾ ಆ ಕ್ಷೇತ್ರ JDS ಪಾಲಾಗತ್ತಾ, ಇದೆಲ್ಲವೂ ಕೂಡ ಕುತೂಹಲ ಇದೆ. ಇದರ ನಡುವೆ ಇವತ್ತು 4 ಗಂಟೆಗೆ ಬೆಂಗಳೂರಿನ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಇದೆ, ಸಭೆ ಕರೆದಿದ್ದಾರೆ. ನಿನ್ನೆಷ್ಟೇ ಸ್ಪರ್ಧೆ ಖಚಿತಪಡಿಸಿದ್ದಂಥ ಸುಮಲತಾ ಅಂಬರೀಶ್ ಅಂದರೆ ನಾನು ಕಣಕ್ಕಿಳಿಯೋದು ಪಕ್ಕ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಚುನಾವಣೆಗೆ ಸಿದ್ಧತೆ ಕುರಿತು ಮುಖಂಡರೊಂದಿಗೆ ಸಭೆ ಕೂಡ ಮಾಡ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ BJPಗೆ ಟಿಕೆಟ್ ತಪ್ಪಿದರೆ ಇವರು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡ್ತಾರಾ ಅನ್ನುವಂಥ ಒಂದು ಪ್ರಶ್ನೆ ಈಗ ಸಹಜವಾಗಿ ಮೂಡ್ತಾ ಇದೆ. ಒಂದು ಕಡೆಗೆ ಪಟ್ಟು ಬಿಡ್ತಾ ಇಲ್ಲ ಸುಮಲತಾ ಅವರು, ಇನ್ನೇನು ಕಣಕ್ಕಿಳಿತಾರೆ ಅಥವಾ BJPಯಿಂದನೇ ಕಣಕ್ಕಿಳಿತಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇತ್ತು. ಆದರೆ BJP ಈ ಬಾರಿ ಆ ಒಂದು ಕ್ಷೇತ್ರವನ್ನು ಬಹುಶಃ JDSಗೆ ಬಿಟ್ಕೊಡುತ್ತೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈಗ ಸುಮಲತಾ ಕೂಡ ಆ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಒಟ್ಟಿನಲ್ಲಿ ಈಗ ಅವರೇನಾದ್ರು ಸ್ಪರ್ಧೆ ಮಾಡಿದ್ರೆ ಸಹಜವಾಗಿ ತ್ರಿಕೋನ ಫೈಟ್ ಆಗುತ್ತೆ. ಆ ಸಂದರ್ಭದಲ್ಲಿ ಮತವಿಭಜನೆ ಕೂಡ ಆಗುವಂಥ ಸಾಧ್ಯತೆ ಇರುತ್ತೆ. ಆ ಮತವಿಭಜನೆ ಯಾರ ಮೇಲೆ ಪರಿಣಾಮ ಬರುತ್ತೆ, BJP JDS ಮೈತ್ರಿ ಮೇಲೆ ಪರಿಣಾಮ ಬರುತ್ತಾ ಅಥವಾ ಕಾಂಗ್ರೆಸ್ನತ್ತ ಇದು ತಿರುಗುಬಾಣವಾಗುತ್ತೆ, ಇದೆಲ್ಲವೂ ಕೂಡ ನೋಡಬೇಕಾಗಿದೆ. ಒಟ್ಟಿನಲ್ಲಿ ಸುಮಲತಾ ಅವರ ಈ ನಿರ್ಧಾರ ಇದೆ ಈಗ ಸಹಜವಾಗಿಯೇ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ.